ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ರವೀಂದ್ರ ಅಂತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದ ವಿಷಯ ಆಲ್ಗೋ ಟ್ರೇಡಿಂಗ್ ಅಥವಾ ಮ್ಯಾನ್ಯುಯಲ್ ಟ್ರೇಡಿಂಗ್. ಸೊ ಏನಿದು? ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಪೂರ್ತಿ ಮಾಹಿತಿನ ನಿಮ್ಗೆ ಕೊಡೋ ಒಂದು ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಒಂದು ಒಳ್ಳೆ ಇನ್ಫಾರ್ಮೇಷನ್ ನೀವು ತೊಗೊಂಡು ಹೋಗ್ಬೋದು. ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಹೆಸರು ರವೀಂದ್ರ ಅಂತ. ಈ ಚಾನಲಲ್ಲಿ ಕೆಲವು ಲೈವ್ ಸೆಷನ್ನ ನಾನು ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಅಂತ ಶುರು ಮಾಡಿದ್ದೀನಿ. ಕೆಲವೇ ದಿನಗಳ ಹಿಂದೆ ಈ ಒಂದು ಪ್ರಯತ್ನಕ್ಕೆ ಬುನಾದಿನ ಹಾಡಿದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕನ್ನಡದಲ್ಲಿ ತುಂಬ ಟ್ರೇಡಿಂಗ್ ರಿಲೇಟೆಡ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋ ಒಂದು ಉದ್ದೇಶ ಅಷ್ಟೇ. ಸೊ ಇದರಲ್ಲಿ ಎಜುಕೇಷನ್ ಪಾರ್ಟೇ ಮುಖ್ಯ ಆಗಿರುತ್ತೆ. ಟ್ರೇಡಿಂಗ್ನ ಎಲ್ಲರೂ ಕಲಿಬೇಕು. ಕಲ್ತ ಮೇಲೆ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ನೋಡಿ ಸ್ನೇಹಿತರೆ, ಟ್ರೇಡಿಂಗ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಮುಖ್ಯವಾಗಿ ಒಂದು ಬ್ರೋಕರ್ ಹತ್ರ ಒಂದು ಅಕೌಂಟ್ನ ನಾವು ಓಪನ್ ಮಾಡಿಸ್ಬೇಕಾಗತ್ತೆ. ತುಂಬ ಬ್ರೋಕರ್ಸ್ಗಳಿದ್ದಾರೆ. ಆ ಒಂದು ಬ್ರೋಕರ್ ಹತ್ರ ಒಂದು ಅಕೌಂಟ್ ಓಪನ್ ಮಾಡಿದ್ಮೇಲೆ ನಮ್ಮ ಒಂದು ಕ್ಯಾಪಿಟಲ್ನ ಅಲ್ಲಿ ಬ್ಯಾಂಕ್ ಥ್ರೂ ಆ್ಯಡ್ ಮಾಡಿದ್ಮೇಲೆ ನಮ್ಗೆ ಈ ಥರ ಒಂದು ಟರ್ಮಿನಲ್ ಕೊಡ್ತಾರೆ. ಓಕೆ, ಸೊ ಈ ಟರ್ಮಿನಲ್ಲಿ ನಾವು ಒಂದು ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿಕೊಂಡು, ಎಕ್ಸಾಂಪಲ್ ನಿಫ್ಟಿ 50ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಬೈ ಅಥವಾ ಸೆಲ್ ಅಂತ ಮಾಡಬೇಕಾಗತ್ತೆ. ಬೈ ಮಾಡಿದಾಗ ಮಾರ್ಕೆಟ್ ಮೇಲಕ್ಕೆ ಹೋದ್ರೆ ಪ್ರಾಫಿಟ್ ಬರುತ್ತೆ, ಸೆಲ್ ಮಾಡಿದ್ರೆ ಮಾರ್ಕೆಟ್ ಕೆಳಗೆ ಹೋದಾಗ ಪ್ರಾಫಿಟ್ ಬರುತ್ತೆ. ಇದು ಒಂದು ನಾರ್ಮಲ್ ವಿಷಯ, ಟ್ರೇಡಿಂಗ್ ಹೇಗಾಗತ್ತೆ ಅಂತ. ಓಕೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಇವೆ ಸೊ ಮ್ಯಾನ್ಯುಯಲ್ ಟ್ರೇಡಿಂಗ್ನಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂದರೆ, ನೀವು ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಮಾರ್ಕೆಟ್ನ ವಾಚ್ ಮಾಡಬೇಕು. ಹೇಗೆ ಹೋಗ್ತಿದೆ, ಹೇಗೆ ಮೂವ್ಮೆಂಟ್ ಆಗ್ತಿದೆ ಅಂತ ಚೆಕ್ ಮಾಡಿಕೊಂಡು ಎಂಟ್ರಿನ ನೀವು ಮ್ಯಾನ್ಯುವಲ್ ಆಗಿ ತಗೋಬೇಕಾಗತ್ತೆ. ಸ್ಟಾಪ್ ಲಾಸ್ನು ನೀವೇ ಹಾಕೋಬೇಕಾಗತ್ತೆ, ಟಾರ್ಗೆಟ್ನು ನೀವೇ ಫಿಕ್ಸ್ ಮಾಡಬೇಕಾಗತ್ತೆ. ಓಕೆ, ಆಟೋಮೇಟೆಡ್ ಟ್ರೇಡಿಂಗ್ನಲ್ಲಿ ಹಾಗಿರಲ್ಲ. ಇಲ್ಲಿ ಮೈನ್ ಅಡ್ವಾಂಟೇಜ್ ಅಂದರೆ ನಿಮಗೆ ಟೈಮ್ ಫ್ರೀಡಮ್ ಸಿಗುತ್ತೆ. ನೀವು ಮಾರ್ನಿಂಗ್ ಓಪನ್ ಮಾರ್ಕೆಟನ್ನು ಅದೇ ಅನಲೈಸ್ ಮಾಡುತ್ತೆ, ಎಲ್ಲಿ ಬೈ ಮಾಡಬೇಕು ಅದೇ ಮಾಡ್ಕೊಳ್ಳುತ್ತೆ, ಎಲ್ಲಿ ಟಾರ್ಗೆಟ್ನ ಬುಕ್ ಮಾಡ್ಕೋಬೇಕು ಆಟೋಮೆಟಿಕ್ ಆಗಿ ಅದೇ ಬುಕ್ ಮಾಡ್ಕೊಳ್ಳುತ್ತೆ. ಈಗ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ. ಸೊ ಇವಾಗ ಇದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾಕೆ ನೀವು ಆಲ್ಗೋ ಟ್ರೇಡಿಂಗ್ನ ಚೂಸ್ ಮಾಡ್ಕೋಬೇಕಾಗತ್ತೆ? ಎಲ್ಲ ಮ್ಯಾನ್ಯುವಲ್ ಆಗಿ ಮಾಡ್ತಾರ, ದೇರ್ ಆರ್ ಹ್ಯಾಪಿ ಅಂತ. ಬಟ್ ಓಕೆ, ಐ ಅಗ್ರಿ ಫಾರ್ ದಟ್ ಆಲ್ಸೋ. ಹ್ಯಾಪಿ ಆಗಿದ್ದಾರೆ, ಆದರೆ ಒಂದ್ಸರಿ ಯೋಚನೆ ಮಾಡಿ, ನಮಗೆ ಟೈಮ್ ಫ್ರೀಡಮ್ ಇದೆಯಾ ಅಂತ. 9 ಗಂಟೆಗೆ ನಾವು ಮಾರ್ಕೆಟ್ ಮುಂದೆ ಕೂತ್ಕೊಳ್ಳೇಬೇಕು, ಟೈಮ್ ಕೊಡಲೇಬೇಕು. ಸೇಮ್ ಟೆನ್ಷನ್, ಏನಾಗುತ್ತೆ ಇವತ್ತು. ಸೊ ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಆಲ್ಗೋ ಟ್ರೇಡಿಂಗ್ನ ನೀವು ಚೂಸ್ ಮಾಡಿಕೊಂಡ್ರೆ ನಿಮ್ಮ ಟೈಮು ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಮಾಮೂಲಿ ಕೆಲಸನ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಥರ ಸಮಸ್ಯೆ ಇರಲ್ಲ. ಆಟೋಮೆಟಿಕ್ ಆಗಿ ಮಾರ್ಕೆಟನ್ನು ಅನಲೈಸ್ ಮಾಡಿ ಟ್ರೇಡ್ ಮಾಡಿ ನಿಮಗೆ ಪ್ರಾಫಿಟನ್ನು ಕೊಡುತ್ತೆ. ಬರೀ ಪ್ರಾಫಿಟ್ ಅಂತಲೇ ಅನ್ಕೋಬಿಡಿ. ಒಂದೊಂದು ದಿವಸ ಸಣ್ಣ ಪುಟ್ಟ ಲಾಸ್ ಇರುತ್ತೆ, ಒಂದೊಂದು ದಿವಸ ದೊಡ್ಡ ಪ್ರಾಫಿಟು ಇರುತ್ತೆ. ಓಕೆ, ಓವರ್ ಆಲ್ ಆಗಿ ನಿಮ್ಮ ಒಂದು ಅಕೌಂಟು ಮ್ಯಾನ್ಯುವಲಲ್ಲಿ ನೀವು ಹೇಗೆ ಮಾಡ್ತಾ ಇರ್ತೀರಾ ಅದೇ ಥರ ಆಟೋಮೆಟಿಕ್ ಆಗಿ ಟ್ರೇಡ್ ಆಗುತ್ತೆ. ಓಕೆ, ಸೊ ಈಗ ಏನು ಈ ಒಂದು ಆಟೋಮೇಟೆಡ್ ಟ್ರೇಡಿಂಗ್ ಅಂದರೆ ಹೇಗೆ ವರ್ಕ್ ಆಗುತ್ತೆ? ಇದು ನೋಡಿ, ಒಂದು ಸ್ಟ್ರಾಟಜಿ ಅಂತ ಇರುತ್ತೆ. ಸ್ಟ್ರಾಟಜಿ ಅಂತಂದ್ರೆ ಹೇಗೆ? ಮ್ಯಾನ್ಯುವಲ್ ಆಗಿ ನೀವು ಮಾಡಬೇಕಾದ್ರೆ ಏನು ಮಾಡ್ತೀರಾ? ಯಾವುದೋ ಒಂದು ಪ್ರೈಸ್ ಆಕ್ಷನ್ ಅಥವಾ ಯಾವುದೋ ಒಂದು ಇಂಡಿಕೇಟರ್ ಸೆಟಪ್ ಅಥವಾ ನಿಮ್ಮದೇ ಓನ್ ಸ್ಟ್ರಾಟಜಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ, ಸೊ ಅಥವಾ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರುತ್ತೆ ಅಂತ ನೀವು ಒಂದು ಪ್ಲಾನ್ ಮಾಡ್ಕೋತೀರಾ. ಸೇಮ್ ಆಟೋಮೇಟೆಡ್ ಆಗಿ ಆಲ್ಗೋ ಮಾಡುತ್ತೆ. ಇದನ್ನ ಆಲ್ಗೋ ಟ್ರೇಡಿಂಗ್ ಅಂತ ಹೇಳ್ತೀವಿ. ನಮ್ಮ ಹತ್ರ ಕೆಲವು ಸ್ಟ್ರಾಟಜಿ ಇದೆ. ಅದರಲ್ಲಿ ನಾನು ಒಂದು ಒಳ್ಳೆ ಸ್ಟ್ರಾಟಜಿನ ನಿಮ್ಮ ಮುಂದೆ ಇವತ್ತು ನಾನು ತೊಗೊಂಬಂದಿದ್ದೀನಿ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಓಕೆ, ಎಲ್ಲ ರೆಡಿ ಇದ್ರಲ್ಲ? ಓಕೆ ಫೈನ್. ನೋಡಿ, ಇದು ಆಲ್ಗೋ ಟ್ರೇಡಿಂಗ್ ಸ್ಟ್ರಾಟಜಿ ಡೀಟೇಲ್ಸ್. ನಾನು ಇದನ್ನು ನಿಮಗೆ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ಸ್ ಯಾವ್ಯಾವ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ ಅಂತ. ನಿಫ್ಟಿ ಆಪ್ಷನ್, ಬ್ಯಾಂಕ್ ನಿಫ್ಟಿ ಆಪ್ಷನ್ ಮತ್ತೆ ಸೆನ್ಸೆಕ್ಸ್ ಆಪ್ಷನ್. ಇದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಇಲ್ಲಿ ಚಾರ್ಟ್ ಅಲ್ಲಿ ತೋರಿಸ್ತಾ ಇರೋದು ನಿಫ್ಟಿ ಆಪ್ಷನ್. ಅಂದ್ರೆ ನಿಫ್ಟಿ ಚಾರ್ಟ್ ಇದೆ, ನೀವು ಇದರಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದನ್ನ ಮ್ಯಾನ್ಯುವಲ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋತೀರಾ, ಪುಟ್ ಆಪ್ಷನ್ ಅಥವಾ ಕಾಲ್ ಆಪ್ಷನ್. ಅದೇ ತರ ಆಟೋಮೇಟೆಡ್ ಆಗಿ ಅದೇ ಸೆಲೆಕ್ಟ್ ಮಾಡಿಕೊಂಡು ಟ್ರೇಡ್ನ ಪ್ಲೇಸ್ ಮಾಡುತ್ತೆ. ಓಕೆ, ಸೆನ್ಸೆಕ್ಸ್ ಆಗ್ಬೋದು ಅಥವಾ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗ್ಬೋದು ಅಥವಾ ನಿಫ್ಟಿ 50 ಆಗ್ಬೋದು. ಓಕೆ, ಸೊ ಅಗೇನ್ ಸ್ಟ್ರಾಟಜಿ ಟೈಪ್ ಇದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಎಲ್ಲರಿಗೂ ಇದು ಅರ್ಥ ಆಗಲೇಬೇಕು. ಈ ಒಂದು ಸ್ಟ್ರಾಟಜಿ ಟೈಪ್ ಅಂತಿಲ್ಲ, ಇದರಲ್ಲಿ 2 ತರ ಇದೆ. ಒಂದು, ನಾವು ಆಲ್ರೆಡಿ ಇದೊಂದು ಟೆಸ್ಟೆಡ್ ಸ್ಟ್ರಾಟಜಿನ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಓಕೆ, ಕೆಲವ್ರಿಗೆ ಅನ್ಸುತ್ತೆ ಇಲ್ಲಪ್ಪ ನನಗೆ ಆಲ್ರೆಡಿ ಅನುಭವ ಇದೆ, ನನ್ನ ಸ್ಟ್ರಾಟಜಿನೇ ನಾನು
ಏನು ಯೂಸ್ ಮಾಡ್ತಾ ಇದ್ದೀನಿ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ಅದನ್ನೇ ನಾನು ಆಲ್ಗೋದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಎಸ್, ದಟ್ಸ್ ಆಲ್ಸೋ ಪಾಸಿಬಲ್, ನಾವು ಅದನ್ನು ಕೂಡ ಮಾಡ್ಕೊಡ್ತೀವಿ. ಓಕೆ, ಬಟ್ ಇವಾಗ ನಾನು ನಮ್ಮ ಸ್ಟ್ರಾಟಜಿ ಏನಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಡೈರೆಕ್ಷನಲ್ ಆಪ್ಷನ್ಸ್ ಬೈಯಿಂಗ್ ಅಂದ್ರೆ ತುಂಬಾ ಇಂಪಾರ್ಟೆಂಟು. ದ ಆಲ್ಗೋ ಐಡೆಂಟಿಫೈಸ್ ದ ಮಾರ್ಕೆಟ್ ಡೈರೆಕ್ಷನ್ ಅಂಡ್ ಟೇಕ್ಸ್ ಐದರ್ ಕಾಲ್ ಪುಟ್ ಆಪ್ಷನ್ ಅಕಾರ್ಡಿಂಗ್ಲಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಹೇಗೆ, ನೋಡಿ ಇದನ್ನ ನಿಮ್ಗೆ ಒಂದು ಲೈವ್ ಎಕ್ಸಾಂಪಲ್ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗೋಗಿರುತ್ತೆ. ಸೊ ನಿಮ್ಗೆ ಅದನ್ನ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ. ವೈಟ್ ಎ ಮೂಮೆಂಟ್, ನೋಡೋಣ. ಇದು ಸ್ವಲ್ಪ ಬ್ಯಾಕ್ ಸೈಡ್ ಹೋಗೋಣ. ಓಕೆ, ಯಾಕೆಂದ್ರೆ ಈಗ 1-2 ವಾರದಿಂದ ಮಾರ್ಕೆಟು ಅಷ್ಟು ಚೆನ್ನಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈವನ್ ಮ್ಯಾನ್ಯುಯಲ್ ಟ್ರೇಡಿಂಗ್ ಅಲ್ಲೂ ಕೂಡ ಯಾವುದೇ ತರ ನಿಮ್ಗೆ ಎಂಟ್ರಿ ಸಿಗೋದು ತುಂಬಾ ಕಷ್ಟ. ಓಕೆ, ಒಂದು ನಾರ್ಮಲ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಹೇಗಿರುತ್ತೆ ಅದ್ರ ಬಗ್ಗೆ ನೋಡೋಣ. ಓಕೆ, ಸಿ ಮಾರ್ಕೆಟ್ ಹೇಗೆ ವರ್ಕ್ ಆಗತ್ತೆ ನಾರ್ಮಲ್ ಆಗಿ. ನೋಡಿ, ನಮ್ಮ ಆಟೋಮೇಟೆಡ್ ಟೂಲ್ ಅಲ್ಲಿ ನಾನು ಒಂದು ಸ್ಟ್ರಾಟಜಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನೋಡಿ, ಇದು 30ನೇ ತಾರೀಕು ಜನವರಿ ಅಂತ ಅನ್ಕೋಣ. ಸೊ ಇಲ್ಲಿ ಆಲ್ಗೋ ಎಂಟ್ರಿ ತಗೋಬೇಕಂದ್ರೆ ಅದಕ್ಕೊಂದು ಕಂಡೀಷನ್ ಇರುತ್ತೆ. ಏನಂತಂದ್ರೆ 29th ಅಂದ್ರೆ ಹಿಂದಿನ ದಿವಸದಲ್ಲಿ ಮಾರ್ಕೆಟ್ ಏನ್ ಮೂವ್ಮೆಂಟ್ ಕೊಟ್ಟಿದೆ, ಒಂದು ಸಪೋರ್ಟ್ ಝೋನು ಹಾಗೆ ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ಆಟೋಮೆಟಿಕ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಡೇ ಹೈ ಅಥವಾ ಡೇ ಲೋ ಅಂತ ತಗೋಬಹುದು, ಬಟ್ ಆಟೋಮೆಟೆಡ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗ ಲಾಸ್ಟ್ ಡೇದು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಲೈನು ನೆಕ್ಸ್ಟ್ ಡೇ ಟಚ್ ಆಗುತ್ತೆ, ಯಾವುದು ಫಸ್ಟ್ ಟಚ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ಸಪೋರ್ಟ್ ಝೋನ್ ಆಗಿತ್ತು ಯಾವಾಗ 29 ಜನವರಿ, ರೈಟ್. ಸೊ ಸೇಮ್ 30th ಜನವರಿ ಫಸ್ಟ್ ಒಂದು ಸಪೋರ್ಟ್ ಝೋನ್ಗೆ ಇಲ್ಲಿ ಟಚ್ ಆದಾಗ ಇಲ್ಲಿ ಕಾಲ್ ಆಪ್ಷನ್ ನ ಬೈ ಮಾಡ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಆಲ್ಗೋಗ್ ಸಿಗುತ್ತೆ. ಬಟ್ ಕಂಡೀಷನ್ಸ್ ಅಪ್ಲೈ, ಏನಂದ್ರೆ ವ್ಯಾಲ್ಯೂಮ್ ಇರಬೇಕು. ಓಕೆ, ಸೊ ತುಂಬಾ ತರ ಲಾಜಿಕ್ ಆಗಿ ಅದು ಸ್ಟ್ರಾಟಜಿ ನಾವು ಮಾಡಿದೀವಿ. ಆ ಲಾಜಿಕ್ ಅಥವಾ ಆ ಸ್ಟ್ರಾಟಜಿ ಮ್ಯಾಚ್ ಆಯ್ತು ಅಂದ್ರೆ ಆಟೋಮೇಟೆಡ್ ಆಗಿ ಇಲ್ಲಿ ಕಾಲ್ ಆಪ್ಷನ್ ನ ಬೈ ಮಾಡಿಕೊಂಡು ನಮ್ಗೆ ಪ್ರಾಫಿಟ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇನ್ನೊಂದು ಹಾಗೆ ಎಕ್ಸಾಂಪಲ್ ನೋಡೋಣ. 30ನೇ ತಾರೀಕಲ್ಲಿ ಮಾರ್ಕೆಟ್ ಏನಾಗಿದೆ, ಸೊ ಅದು 31ನೇ ತಾರೀಕಿಗೆ ಆಲ್ಗೋ ಎಂಟ್ರಿ ತಗೊಳಕ್ಕೆ ಸಪೋರ್ಟ್ ಮಾಡುತ್ತೆ. ಎಕ್ಸಾಂಪಲ್ ನೋಡಿ, 30ನೇ ತಾರೀಕು ಜನವರಿಲಿ ಒಂದು ರೆಸಿಸ್ಟೆನ್ಸ್ ಝೋನು ಮತ್ತೆ ಒಂದು ಸಪೋರ್ಟ್ ಝೋನ್ ಅಂತ, ಸಪೋರ್ಟ್ ಝೋನ್ ಹಾಗೆ ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಡೇ ಏನಾಗಿದೆ, ರೆಸಿಸ್ಟೆನ್ಸ್ ನ ಟಚ್ ಆಗಿದೆ ಲೈನು 1st of February. ಅವಾಗ ಮಾರ್ಕೆಟ್ ಅಲ್ಲಿ ಒಂದು ಬೇರಿಶ್ ಮೂವ್ಮೆಂಟ್ ಸಿಕ್ಕಿದೆ, ಅಂದ್ರೆ ಪುಟ್ ಆಪ್ಷನ್ ನ ಮಾರ್ಕೆಟ್ ಅಲ್ಲಿ ಬೈ ಮಾಡುತ್ತೆ ನಮ್ಗೆ ವ್ಯಾಲ್ಯೂಮ್ ಸಪೋರ್ಟ್ ಆದ್ರೆ ಮಾತ್ರ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾವಾಗ ನಮ್ಮ ಸ್ಟ್ರಾಟಜಿಗೆ ಮಾರ್ಕೆಟ್ ಮ್ಯಾಚ್ ಆಗುತ್ತೆ ಅವಾಗ ಮಾತ್ರ ಇದು ಇಲ್ಲಿ ಬೈ ಮಾಡ್ಕೊಳತ್ತೆ. ಓಕೆ, ಪುಟ್ ಆಪ್ಷನ್ ನ ಬೈ ಮಾಡ್ಕೊಳತ್ತೆ, ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ನ ಕೊಡುತ್ತೆ. ಸೊ ಹಾಗೆ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕಿಗೆ ಏನಾಗುತ್ತೆ, ಮಾರ್ಕೆಟ್ 1ನೇ ತಾರೀಕು ಹೇಗೆ ಬಿಹೇವ್ ಆಗಿದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ. ಸೊ ಇನ್ ಬಿಟ್ವೀನ್ ಇದ್ದಾಗ ಏನಾಗುತ್ತೆ, ಆ ದಿವಸ ಟ್ರೇಡ್ ಆಗಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇನ್ನೊಂದ್ಸರಿ ವಿಡಿಯೋನ ನೋಡಿ, ಆಮೇಲೆ ಗೊತ್ತಾಗತ್ತೆ. ಬಟ್ ಸಿಂಪಲ್ ಸ್ಟ್ರಾಟಜಿ, ದರ್ ಇಸ್ ನೋ ಕಾಂಪ್ಲಿಕೇಶನ್ ಇದರಲ್ಲಿ. ಸಿಂಪಲ್ ಆಗಿ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂಮ್ ಯಾವಾಗ ಯಾವ ಸೈಡ್ ಅಲ್ಲಿ ಇರುತ್ತೆ, ಹಾಗೆ ಹಿಂದಿನ ದಿವಸ ಮಾರ್ಕೆಟ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಆಗಿದೆ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಆಲ್ಗೋ ವರ್ಕ್ ಮಾಡುತ್ತೆ. ಓಕೆನಾ? ಸೊ ಈಗ ಮತ್ತೆ ಇಲ್ಲಿ ಮುಂದಿನ ವಿಷಯ ನೋಡೋಣ. ಯಾವುದು ರಿಕ್ವೈರ್ಮೆಂಟ್ ಇನ್ವೆಸ್ಟ್ಮೆಂಟ್, ಎಷ್ಟು ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್? ಯಾಕೆಂದ್ರೆ ಎಲ್ಲರೂ ಫಸ್ಟ್ ತಲೆಗೆ ಬರೋದೇ ಈ ವಿಷಯ. ಓಕೆ ಅಪ್ಪ, ಚೆನ್ನಾಗಿದೆ ಸ್ಟ್ರಾಟಜಿ, ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಟ್ ಅಬೌಟ್ ದ ಇನ್ವೆಸ್ಟ್ಮೆಂಟ್ ಪಾರ್ಟ್? ನೋಡಿ, ಅಪ್ರಾಕ್ಸಿಮೇಟ್ಲಿ 30,000 rupees ಪರ್ ಲಾಟ್ ಟು ರನ್ ದ ಸ್ಟ್ರಾಟಜಿ. ತುಂಬಾ ಕಮ್ಮಿ ಇದೆಯಲ್ಲ ಸರ್, ಏನ್ 30,000 ಹೇಳ್ತಾ ಇರಾ ಅಂತ ಅನ್ಬೋದು. ಬಟ್ 30,000 1 ಲಾಟ್ ನೀವು ಟ್ರೇಡ್ ಮಾಡ್ತೀರಾ, ನಿಫ್ಟಿ ಆಪ್ಷನ್ ಅಥವಾ ಬ್ಯಾಂಕ್ ನಿಫ್ಟಿ ಆಪ್ಷನ್ ಅಥವಾ ಸೆನ್ಸೆಕ್ಸ್ ಆಪ್ಷನ್ ಅಲ್ಲಿ ಮಾಡ್ತೀರಾ ಅಂದ್ರೆ ಇದು ಮಿನಿಮಮ್ ಕ್ಯಾಪಿಟಲ್ ಬೇಕಾಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ ಅಂದ್ರೆ 1,000 ರೂಪಾಯಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಚಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ ನಾನು ಇಲ್ಲಿ ಎಂಟ್ರಿ ತಗೊಂಡಿದ್ದೆ ಅನ್ಕೊಳ್ಳಿ, ಇಲ್ಲಿ ಒಂದು ಸ್ಟಾಪ್ ಲಾಸ್ ಅಂತ ಬಂದ್ರೆ ನಿಮ್ಗೆ ಒಂದು ಮಿನಿಮಮ್ 1,000 ರೂಪಾಯಿ ಅಂತ ಒಂದು ಸ್ಟಾಪ್ ಲಾಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ಸ್ನೇಹಿತರೆ? ಹಾಗೇನೆ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಹೋಗೋದಕ್ಕೆ ನಮ್ಮ ಸ್ಟ್ರಾಟಜಿ ಬಿಡೋದಿಲ್ಲ. ಅದಕ್ಕೆ ನಾನು ಇದನ್ನ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಈಸ್ ಅಪ್ಲೈಡ್ ಇನ್ ಎವ್ರಿ ಟ್ರೇಡ್ ಅಂತ ಹೇಳ್ತಾ ಇದೀನಿ. ಯಾಕೆಂದ್ರೆ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಅನುಭವ ಇರೋರ್ಗೆ ಅನ್ಸುತ್ತೆ ಹೇಗೆ ಇದನ್ನ
ಫಿಕ್ಸ್ ಆಗಿ ಹೇಳ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಸ್ಟ್ರಾಟಜಿ ಆ ಥರ ನಾವು ಡೆವಲಪ್ ಮಾಡಿದ್ದೀವಿ. ಇದ್ರ ಮೇಲೆ ಆದಷ್ಟು ಹೋಗಲ್ಲ. ಸಮ್ ಟೈಮ್ಸ್ ಸ್ಲಿಪ್ಪೇಜ್ ಇತ್ತಂದ್ರೆ 1100 ಅಥವಾ 1200 ಅಷ್ಟಾಗ್ಬೋದು, ಬಿಟ್ರೆ ಇದ್ರ ಮೇಲೆ ಲಾಸ್ ಆಗೋ ಚಾನ್ಸಸ್ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದು ರಿವಾರ್ಡ್ ಪೊಟೆನ್ಷಿಯಲ್. ಇದೆ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು? ಓಕೆ, ರಿವಾರ್ಡ್ ಈಸ್ ಅನ್ಲಿಮಿಟೆಡ್ ಡಿಪೆಂಡ್ ಅಪಾನ್ ದ ಮಾರ್ಕೆಟ್ ಕಂಡೀಷನ್ ಆ್ಯಂಡ್ ಮೂಮೆಂಟಮ್, ಟ್ರೆಂಡ್ ಮೂವ್ಮೆಂಟ್. ಇದನ್ನೆಲ್ಲ ಹೇಗೆ ಇಲ್ಲಿ ಮಾಡೋದಂತ ನೋಡಿ, ನಿಮಗೆ ತೋರಿಸ್ತೀನಿ ಚಾರ್ಟಲ್ಲಿ. ನೋಡಿ, ಸ್ಟಾಪ್ ಲಾಸ್ ಅನ್ನೋದು ಆ್ಯಕ್ಚುಲಿ ಫಿಕ್ಸ್ ಇರುತ್ತೆ, ಆದರೆ ಟಾರ್ಗೆಟ್ ಅನ್ನೋದನ್ನ ನಾವು ಓಪನ್ ಆಗಿಬಿಟ್ಟಿರುತ್ತೆ. ಯಾಕೆಂದ್ರೆ ಒಂದೊಂದ್ಸರಿ ಮಾರ್ಕೆಟು 100 ಪಾಯಿಂಟ್ ಮೂವ್ಮೆಂಟ್ ಕೊಡ್ಬೋದು ಅಥವಾ 50 ಪಾಯಿಂಟ್ ಮೂವ್ಮೆಂಟ್ ಕೊಡ್ಬೋದು. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಮಾರ್ಕೆಟಲ್ಲಿ ಆಲ್ಗೋ ಅಷ್ಟನ್ನು ಕ್ಯಾಪ್ಚರ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ನಾವು ಕೊಟ್ಟಿರ್ತೀವಿ. ಅದಕ್ಕೆ ನಾವು ಇಷ್ಟೇ ಅಂತ ಮೆನ್ಷನ್ ಮಾಡಲ್ಲ. ಬಟ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳಲೇಬೇಕು ಅಂದರೆ ಒಂದು 3000 ರೂಪಾಯಿವರೆಗೂ ಪ್ರಾಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮಗೆ 1:3 ಅಷ್ಟು ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಟ್ರೇಡ್ಸ್ ಪರ್ ಡೇ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಎಷ್ಟು ಟ್ರೇಡ್ ಆಗುತ್ತೆ ಸರ್, ತುಂಬ ಬ್ರೋಕರೇಜ್ ಹೋಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮನ್ಸಲ್ಲಿ ಬರುತ್ತೆ. ಓಕೆ, ನಾರ್ಮಲಿ 2 or 3 ಟ್ರೇಡ್ಸ್ ಪರ್ ಡೇ ಅಷ್ಟೇ. 2 ಅಥವಾ 3 ಟ್ರೇಡ್ ಆಗೋದು, ಇದ್ರ ಮೇಲೆ ಟ್ರೇಡ್ ಆಗಲ್ಲ. ಬಿಕಾಸ್ ದ ಸಿಸ್ಟಮ್ ಅವಾಯ್ಡ್ಸ್ ಓವರ್ ಟ್ರೇಡಿಂಗ್ ಆ್ಯಂಡ್ ವೈಟ್ಸ್ ಫಾರ್ ಅ ಪ್ರಾಪರ್ ಸೆಟಪ್ಸ್. ಅಕಸ್ಮಿತವಾಗಿ 2 ಟ್ರೇಡಲ್ಲಿ ಏನಾದರೂ ಲಾಸೇ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಅವತ್ತು ಸ್ಟಾಪ್ ಆಗುತ್ತೆ. ನೆಕ್ಸ್ಟು ಪ್ರಾಪರ್ ಸೆಟಪ್ಗೆ ಆಲ್ಗೋ ವೆಯ್ಟ್ ಮಾಡುತ್ತೆ. ಓಕೆ, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನೋಡಿ, ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಟ್ರೇಡ್ರನ್ ಅನ್ನೋ ಒಂದು ವೆಬ್ಸೈಟಲ್ಲಿ ಫುಲಿ ಆಟೋಮೇಟೆಡ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅದು ಅಲ್ಲಿ ಡಿಪ್ಲೋ ಆಗಿರುತ್ತೆ. ನೀವು ಅಲ್ಲಿಂದ ಈ ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೋದು. ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಟ್ರೇಡ್ರನ್ ಅನ್ನೋ ಒಂದು ಆಲ್ಗೋ ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸ್ ಅಂತ. ಇಲ್ಲಿ ತುಂಬ ಆಲ್ಗೋ ಸ್ಟ್ರಾಟಜಿನ ಈ ಒಂದು ನೀವು ಟ್ರೇಡ್ರನ್ ವೆಬ್ಸೈಟಿಂದ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಸ್ಟ್ರಾಟಜಿ ಕೂಡ ಇದೇ ಒಂದು ವೆಬ್ಸೈಟಲ್ಲಿ ಇರುತ್ತೆ. ಇಲ್ಲಿಗೆ ನೀವು ಫ್ರೀಯಾಗಿ ಲಾಗಿನ್ ಆಗ್ಬೋದು. ಇಲ್ಲೊಂದು ಅಕೌಂಟ್ ಇದ್ರೆ ಸಾಕು, ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರೋದು ಆಟೋಮೇಷನ್ ಬೆನಿಫಿಟ್. ಇದನ್ನ ಆಲ್ರೆಡಿ ನಾನು ಹೇಳಿದೆ, ಬಟ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋ ಮ್ಯಾನ್ಯುವಲ್ ಇಂಟ್ರಪ್ಷನ್ ರಿಕ್ವೈರ್ಡ್. ನಿಮ್ಗೆ ಇಲ್ಲಿ ಯಾವುದೇ ಥರ ಮಾರ್ಕೆಟ್ನ 9 ಗಂಟೆಗೆ ಆನ್ ಮಾಡಿ ಚಾರ್ಟ್ ನೋಡಿಕೊಂಡು 3 ಗಂಟೆವರೆಗೂ ಕೂತ್ಕೊಂಡು ತಲೆ ಬಿಸಿ ಮಾಡಿಕೊಂಡು ವಾಚ್ ಮಾಡಿ ಎಂಟ್ರಿ ಎಕ್ಸಿಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನೀವು ರಿಲ್ಯಾಕ್ಸ್ ಮೋಡಲ್ಲಿ ಈ ಒಂದು ಆಟೋಮೇಷನ್ ಸೆಟಪ್ ಆದಮೇಲೆ ನಿಮ್ಮ ಟ್ರೇಡಿಂಗ್ನ ನೀವು ಎಂಜಾಯ್ ಮಾಡ್ಬೋದು. ಟ್ರೇಡ್ಸ್ ಆರ್ ಎಕ್ಸಿಕ್ಯೂಟೆಡ್ ಆಟೋಮೆಟಿಕಲಿ ಬೇಸ್ಡ್ ಆನ್ ಪ್ರೀಡಿಫೈನ್ಡ್ ಕಂಡೀಷನ್ಸ್. ಅಂದರೆ ಆಲ್ಮೋಸ್ಟ್ ಏನೊಂದು ಟ್ರೇಡಲ್ಲಿ ಆಗುತ್ತೆ ಇದೆಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಆಲ್ರೆಡಿ ಒಂದು ಸ್ಟ್ರಾಟಜಿ ಆಟೋಮೆಟಿಕ್ ಆಗಿ ಟ್ರೇಡ್ ಮಾಡಿಕೊಡುತ್ತೆ. ಓಕೆ, ನೀವು ಯಾವುದೇ ಥರ ಮ್ಯಾನ್ಯುವಲ್ ಆಗಿ ಇದನ್ನು ವರ್ಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಇಲ್ಲಿ. ಆ್ಯಂಡ್ ಇದು ಯಾರಿಗೆ ಸೂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಥಿಂಗ್ ಇದು. ಯಾರಿಗೆ ಮಾರ್ನಿಂಗ್ 9 to 3 ಮಾರ್ಕೆಟಲ್ಲಿ ಫುಲ್ಲು ಮಾರ್ಕೆಟ್ನ ನೋಡೋಕ್ಕಾಗಲ್ಲ, ಅಥವಾ ತುಂಬ ಡಿಸಿಪ್ಲಿನ್ ಆಗಿ ಸಿಸ್ಟಮೆಟಿಕ್ ಆಗಿ ಆಟೋಮೇಟೆಡ್ ಆಪ್ಷನಲ್ಲಿ ಟ್ರೇಡ್ ಮಾಡಬೇಕು ಅಂತ ಇರ್ತಾರಲ್ಲ. ಯಾಕೆಂದರೆ ಇಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಕೂತ್ಕೊಂಡ್ರೆ ಈ ಡಿಸಿಪ್ಲಿನ್ ಸಿಸ್ಟಮೆಟಿಕ್ ಯಾವುದು ಇರಲ್ಲ. ಒಂದು ದಿವಸ ಚೆನ್ನಾಗಿರುತ್ತೆ, 2 ದಿವಸ ಚೆನ್ನಾಗಿರುತ್ತೆ, ಆದರೆ 3ನೇ ದಿವಸ ನಮ್ಮ ಡಿಸಿಪ್ಲಿನು ಕಳ್ಕೊತೀವಿ, ನಾವು ಪ್ಯಾನಿಕ್ ಆಗ್ತೀವಿ, ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಓಕೆ, ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ, ಆದರೆ ಒಪ್ಕೊಳ್ಳೋಕೆ ಕಷ್ಟ ಇರುತ್ತೆ ಅಷ್ಟೇ. ಓಕೆ, ಇದು ಇಂಥವ್ರಿಗೆ ಸೂಟ್ ಆಗುತ್ತೆ. ಡಿಸಿಪ್ಲಿನ್ ಆಗಿ ನನ್ನ ಒಂದು ಕ್ಯಾಪಿಟಲ್ನ ನಾನು ನಿಧಾನಕ್ಕೆ ಬೆಳೆಸ್ಕೋಬೇಕು, ಮಾರ್ಕೆಟಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಾನು ಟ್ರೇಡಿಂಗ್ ಮಾಡಬೇಕು ಅನ್ನೋರಿಗೆ ಇದು ತುಂಬ ಸೂಟ್ ಆಗುತ್ತೆ. ಇದು ನಮ್ಮ ಸ್ಟ್ರಾಟಜಿ ಡೀಟೇಲ್. ಓಕೆ, ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಹೇಗೆ ಇದನ್ನು ನಾವು ತಗೋಬೋದು. ಸೊ ನನ್ನ ಚಾನಲಲ್ಲಿ ನನ್ನ ವಾಟ್ಸಪ್ ನಂಬರ್ನ ನಾನು ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ಲಿ ವಾಟ್ಸಪ್ ಮಾಡಿದ್ಮೇಲೆ ಪರ್ಸ್ನಲ್ಗೆ ನಾನು ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ಪ್ರೋತ್ಸಾಹ ಮಾಡಿ. ಹಾಗೆ ಮುಂದೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಚಾನಲ್ನ ನೀವು ಬೆಳೆಸಿದ್ರೆ ನಾವು ಎಲ್ಲ ಟ್ರೇಡರ್ಸ್ಗೆ ನಮ್ಮ ಒಂದು ನಾಲೆಡ್ಜ್ನ ಶೇರ್ ಮಾಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದಿರಾ, ಸೊ ನಿಮ್ಮ ವಿಡಿಯೋ ನೋಡಿದ ಅನುಭವ ಹೇಗಿತ್ತು ಅಂತ ನನ್ನ ಜೊತೆಗೆ ಹಂಚ್ಕೊಳ್ಳಿ, ಕಾಮೆಂಟ್ ಮಾಡಿ. ವಿಷಯ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.